ಈ ಹಾಸ್ಟೆಲ್ ಚರಿತ್ರೆನಲ್ಲೇ ಫಸ್ಟ್ ಟೈಮ್ ಪೊಲೀಸ್ನವ್ರು ಬರ್ತಾ ಇರೋದು. ಪೊಲೀಸು ಲೇಡೀಸ್ ಹಾಸ್ಟೆಲ್ ಒಳಗಡೆ ಬರೋದು ನಿಮ್ಗೆ ಕಷ್ಟನಾ ಮಿಸ್ಟರ್ ಮೇರಿ ಪೈಲ್ಸ್? ಯಾವ ರೂಮು ಬಿಡದಂಗೆ ಎಲ್ಲ ರೂಮು ಚೆಕ್ ಮಾಡಿ ಸರ್. ಒಬ್ರುನಲ್ಲ, ಈ ಜಾಗ ನೋಡ್ತಾ ಇದ್ರೆ 5 ಜನ ಬಚ್ಚಿಡ್ಬೋದು ಅನ್ಸುತ್ತೆ. ನೋ ಸರ್, ಮೇರಿ ಮೇಡಮ್ ತುಂಬಾನೇ ಸ್ಟ್ರಿಕ್ಟು. ಆದ್ರೂ ಕೂಡ ಬಚ್ಚಿಟ್ಟಿದ್ದೀರಾ. ಸರ್, ಇದೆ ನಮ್ ರೂಮು. ಏನು ಸರ್? ಒಂದು ಗಂಡಸಿನ ವಾಸನೆ. ಇಲ್ಲಿ ಖಂಡಿತ ಗಂಡಸಿನ ವಾಸನೆ ಬರ್ತಿದೆ. ಅದು ಸರ್, ನೀವು ಕೂಡ ಗಂಡಸ? ಅಯ್ಯೋ ಅಲ್ವಾ ಸರ್? ಅಲ್ಲ, ನಾನು ಬೇರೆ ಗಂಡಸಿನ ವಾಸನೆ ಬರ್ತಿದೆ ಅಂತ ಹೇಳಿದ್ದು. ನಿಮ್ಗೇನೋ ಅನ್ಸಿರ್ಬೇಕು. ಅನ್ಸಿದಕ್ಕೆ ತಾನೇ ಕೇಳ್ತಾ ಇರೋದು. ಇಲ್ಲ ಸರ್, ನಿಮ್ಮನ್ ಬಿಟ್ಟು ಬೇರೆ ಯಾವ ಗಂಡಸಿಲ್ ಬಂದೇ ಇಲ್ಲ. ನಮ್ ಕಸಿನ್ಸ್ ಬಂದ್ರು ಗೆಸ್ಟ್ ರೂಮ್ ಅಲ್ಲೇ ಇರ್ತಾರೆ ಹೊರತು ಮೇರಿ ಮೇಡಮ್ ಇಲ್ಲಿ ರೂಮ್ ಅಲೋ ಮಾಡಲ್ಲ ಸರ್. ಈ ರೂಮ್ ತುಂಬಾನೇ ಸ್ಪೇಷಿಯಸ್ ಆಗಿದೆಯಲ್ಲ. ಹಾಸ್ಟೆಲ್ ಅಲ್ಲಿ ಎಲ್ಲ ರೂಮು ಹೀಗೆ ಇದೆಯಾ? ಇಲ್ಲ ಸರ್, ಇವ್ರ ತಾತ ಏನು ಮ್ಯಾನೇಜ್ಮೆಂಟ್ ಅಲ್ಲಿ ಇದಾರೆ ಅಂತ ನಮ್ಗೆ ಸ್ಪೆಷಲ್ ರೂಮ್ ಸಿಕ್ಕಿದೆ ಅಷ್ಟೇ. ಯಾರ್ ತಾತ ಅವರು? ಲೇಖಾ KR ಅವರ ಮೊಮ್ಮಗಳಲ್ವಾ ಸರ್? ಅದು ಅಷ್ಟೇ ಅಲ್ಲದೆ ಇವಳಪ್ಪ ಇಲ್ಲಿ ಡೊನೇಷನ್ ಕೂಡ ಮಾಡ್ತಾರೆ ಸರ್. ಓ, ನೀವಿಬ್ರು ಇಲ್ಲಿ ತುಂಬಾ ದೊಡ್ಡ VIPs. ಆತರ ಏನಿಲ್ಲ ಸರ್. ಇವತ್ತು ಗೋಲ್ಡನ್ ಜೂಬ್ಲಿ ಡೇ ಅಂತ ನಾವು ಮೇಕಪ್ ಎಲ್ಲ ಮಾಡ್ತಿದ್ವಿ ಸರ್. ರೇಜರ್. ಇಲ್ಲಿ ಕೆಲವರು ಮೀಸೆ ಇರೋರು ಇದಾರೆ ಸರ್ ಹಾಸ್ಟೆಲ್ ಅಲ್ಲಿ. ಅದಕ್ಕೆ ಡ್ಯಾನ್ಸ್ ಮಾಡುವಾಗ ಮೇಕಪ್ ಮಾಡಕ್ಕೆ. ಜೂಲಿ ಚೆನ್ನಾಗಿ ಮೇಕಪ್ ಮಾಡ್ತೀಯಲ್ಲ? ಹಾಗೆಲ್ಲ ಏನಿಲ್ಲ ಸರ್, ಮೇಕಪ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಲ್ಲ. ಇವಳು ಆರ್ಟ್ ಕ್ಲಬ್ ಸೆಕ್ರೆಟರಿ ಕೂಡ. ಅದಷ್ಟೇ ಅಲ್ಲದೆ ನಾರ್ಕೋಟಿಕ್ ಸೆಲ್ ಅಲ್ಲಿ 3 ವರ್ಷ ಕೆಲಸ ಮಾಡ್ದ ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಬ್ರೌನ್ ಶುಗರ್ ತಂದ ಮೊಹಮ್ಮದ್ ಅನ್ಸಾರಿನ ಬರೀ ಸ್ಮೆಲ್ ಅಲ್ಲೇ ಕಂಡು ಹಿಡಿದು ಕಸ್ಟಡಿಗೆ ತಗೊಂಡಂತ ನಾನ್ ಇರ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನಾಯಿಗಳಿಗೆ ಕೆಲಸನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಐ ಹ್ಯಾವ್ ಮೈ ಓನ್ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್, ಯು ನೋ. ಐ ಆಮ್ ಟೂ ಇಂಟೆಲಿಜೆಂಟ್.